ಗ್ಯಾಸ್ ಪ್ರಾಬ್ಲಮ್ನಿಂದಾಗಿ ಎಲ್ಲರೂ ಸಂತ್ರಸ್ತರೆ. ಒಂದಲ್ಲ ಒಂದು ರೀತಿಯಾಗಿ ಈ ಗ್ಯಾಸ್ ಪ್ರಾಬ್ಲಮ್ನಿಂದಾಗಿ ಎಲ್ಲರೂ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಗ್ಯಾಸ್ ಟ್ರಬಲ್ನಿಂದ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತಾ ಇದೆ. ಕೇವಲ ಹೋಟೆಲ್ ಉದ್ಯಮದ ಮೇಲೆ ಮಾತ್ರ ಇದರ ಪರಿಣಾಮ ಬಿದ್ದಿಲ್ಲ, ಅನೇಕ ಉದ್ಯಮಗಳಿಗೂ ಕೂಡ ಇದರ ಪರಿಣಾಮ ತಟ್ಟಿದೆ. ಅಷ್ಟು ಮಾತ್ರ ಅಲ್ಲ, ಮಠ ಆಶ್ರಮಗಳಿಗೂ ಕೂಡ ಇದರ ಬಿಸಿ ತಟ್ಟಿದೆ. ಅನಾಥ ಮಕ್ಕಳ ಊಟಕ್ಕೂ ತೊಂದರೆಯಾಗ್ತಿದೆ. ಮಠ ಆಶ್ರಮಗಳಿಗೂ ಕಾಡುತ್ತಿದೆ ಗ್ಯಾಸ್ ಟ್ರಬಲ್. ಅನಾಥ ಮಕ್ಕಳ ಪ್ರಸಾದಕ್ಕೆ ತೊಂದರೆ, ವಿದ್ಯಾರ್ಥಿಗಳು ಭಕ್ತರಿಗೆ ಶಾಕ್. ನೀಡೋ ಪ್ರಸಾದ ತಯಾರಿಕೆಗೂ ಗ್ಯಾಸ್ ಸಿಲಿಂಡರ್ ಬಳಸಲಾಗುತ್ತದೆ. ಒಂದು ಅಂದಾಜಿನ ಪ್ರಕಾರ 3,000ಕ್ಕೂ ಹೆಚ್ಚು ಮಂದಿಗೆ ಇಲ್ಲಿ ಅಡುಗೆ ತಯಾರಿಸಲಾಗುತ್ತಂತೆ, ಅನ್ನದಾಸೋಹ ನಡೆಸಲಾಗುತ್ತಂತೆ. ಆದರೆ ಈಗ ಅಲ್ಲಿ ಅನ್ನದಾಸೋಹಕ್ಕೆ ಅಥವಾ ಪ್ರಸಾದ ತಯಾರಿಕೆಗೆ ಸಿಲಿಂಡರ್ಗಳೇ ಇಲ್ಲ. ಮಧ್ಯಪ್ರಾಚ್ಯ ಯುದ್ಧ ಪುಣ್ಯಾಶ್ರಮದ ಮಕ್ಕಳನ್ನ ಮತ್ತು ಭಕ್ತರನ್ನೂ ಕಾಡುತ್ತಿದೆ. ಸೌದೆ ಒಲೆ ಮೊರೆ ಹೋದ ವೀರೇಶ್ವರ ಪುಣ್ಯಾಶ್ರಮ. ಮಕ್ಕಳಿಗೆ ಬೆಳಗ್ಗಿನ ತಿಂಡಿ ಕೊಡಲು ಆಗ್ತಿಲ್ವಂತೆ. ಹೌದು, ಈಗಾಗಲೇ ಹಲವಾರು ಹೋಟೆಲ್ಗಳು, ಮಠಗಳು ಸೌದೆ ಒಲೆಯ ಮೊರೆ ಹೋಗಿವೆ. ವೀರೇಶ್ವರ ಪುಣ್ಯಾಶ್ರಮ ಕೂಡ ಸೌದೆ ಒಲೆಯ ಮೊರೆ ಹೋಗಿದೆ. ಮಕ್ಕಳಿಗೆ ದಿನಕ್ಕೆ 3 ಬಾರಿ ಇಲ್ಲಿ ಅನ್ನದಾಸೋಹ ನಡೆಸಲಾಗುತ್ತೆ. ಆದರೆ ಈಗ ಸಿಲಿಂಡರ್ ಖಾಲಿಯಾಗಿರೋದ್ರಿಂದ ಸೌದೆ ಒಲೆಯಲ್ಲಿ ಅಡುಗೆ ಮಾಡುತ್ತಿದ್ದು ಅಷ್ಟೂ ಮಕ್ಕಳಿಗೆ ಅಡುಗೆ ಮಾಡಲು ಸಾಧ್ಯವಾಗದೆ ತೊಂದರೆಯಲ್ಲಿ ಸಿಕ್ಕಾಕೊಂಡಿದೆ. ಈಗ ಸದ್ಯಕ್ಕೆ ಮಠದ ಮಕ್ಕಳಿಗೆ ರೊಟ್ಟಿ, ಚಪಾತಿ, ಮಿರ್ಚಿ, ಉಪ್ಪಿಟ್ಟಿಗೆ ಬ್ರೇಕ್ ಹಾಕಲಾಗಿದೆ. ಕೇವಲ ಅನ್ನ ಸಾಂಬಾರ್ ಮತ್ತು ಸ್ವೀಟ್ ಮಾತ್ರ ನೀಡಲಾಗ್ತಿದೆ. ಪ್ರತಿನಿತ್ಯ 3-4 ಸಾವಿರ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ ಮಾಡಲಾಗ್ತಿದೆ. ಇದಕ್ಕೂ ಸೌದೆ ಒಲೆಯನ್ನೇ ಬಳಸಲಾಗುತ್ತಿದೆ. ವೀರೇಶ್ವರ ಪುಣ್ಯಾಶ್ರಮದೊಳಗೆ ನಿತ್ಯನೂ ಕೂಡ 2,500ದಿಂದ 3,000 ಜನಸಂಖ್ಯೆ ಪ್ರಸಾದ ಮಾಡ್ತದೆ. ದಿನ ಒಂದು ಥರದ ಪ್ರಸಾದ ಇರ್ತದೆ. ಬೆಳಗ್ಗೆ ವಿದ್ಯಾರ್ಥಿಗಳಿಗೆ ಪಲಾವ್ ಆಗಲಿ, ಅವಲಕ್ಕಿ ಆಗಲಿ, ಉಪ್ಪಿಟ್ಟಾಗಲಿ ಮಾಡಲಿಕ್ಕೂ ಕೂಡ ಭಾಳಷ್ಟು ತೊಂದರೆಯಾಗಿದೆ. ಕಾರಣ ಇಷ್ಟೇ, ಸಿಲಿಂಡ್ರು ಕೊರತೆ ಇರೋದರಿಂದ, ಸಿಲಿಂಡ್ರು ಇಲ್ಲದೇ ಇರುವುದರಿಂದ ಇವತ್ತು ವಿದ್ಯಾರ್ಥಿಗಳಿಗೆ ಬೆಳಗಿನ ಟಿಫನ್ನು ಕೊಡೋದು ಕೂಡ ಭಾಳಷ್ಟು ಕಷ್ಟ ಆಗಿದೆ. ಮೊದಲೆಲ್ಲ ಗ್ಯಾಸ್ ಬಳಸಿ ಅಡುಗೆ ಮಾಡಲಾಗ್ತಿತ್ತು. ಆದರೆ ಈಗ ಸೌದೆ ಒಲೆ ಬಳಸಿ ಅಡುಗೆ ಮಾಡುವುದು ಕಷ್ಟವಾಗಿದೆ. ಸೌದೆ ಒಲೆ ಬಳಸಿ ಅಡುಗೆ ಮಾಡೋದ್ರಿಂದ ತಡವಾಗುತ್ತೆ, ಜನರಿಗೆ ಸಮಸ್ಯೆಯಾಗುತ್ತೆ ಅಂತಿದ್ದಾರೆ ಅಡುಗೆ ಸಿಬ್ಬಂದಿ. ನಮ್ಮದು ನೋಡ್ರಿ, ಸಿಲಿಂಡ್ರ್ ಇಲ್ಲ ಸಲುವಾಗಿ ಅಡುಗೆ ಮಾಡೋದು ಸ್ವಲ್ಪ ಸಮಸ್ಯೆ ಆಗೈತಿ. ಪಲಾವ್ ಮಾಡ್ತಿದ್ವಿ, ಆಮೇಲೆ ಮಿರ್ಚಿ, ಬಜ್ಜಿ, ಉಪ್ಪಿಟ್ಟು, ಆಮೇಲೆ ಚಪಾತಿ, ರೊಟ್ಟಿ, ಪಲ್ಯ ಹಿಂಗೆಲ್ಲ ಮಾಡ್ತಿದ್ದೀವಿ ರೀ. ಈಗ ಸಿಲಿಂಡ್ರ್ ಇಲ್ಲ ಸಲುವಾಗಿ ಸಮಸ್ಯೆ ಆಗಿಬಿಟ್ಟೈತಿ. ಅದಕ್ಕೆ ಅಡುಗೆ ಮಾಡೋದು, ನಾವು ಈ ಸೌದೆ ಒಲೆ ಹೆಚ್ಚು ಅಡುಗೆ ಮಾಡೋದು ಲೇಟ್ ಆಗೈತಿ, ಜನಕ್ಕೆಲ್ಲ ತೊಂದರೆ ಆಕೈತಿ. ಅದ್ರ ಸಲುವಾಗಿ ಆದಷ್ಟು ನಮಗೆ ಸಿಲಿಂಡ್ರ್ ಬರುವಷ್ಟು ವ್ಯವಸ್ಥೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಗದಗನ ವೀರೇಶ್ವರ ಪುಣ್ಯಾಶ್ರಮ ಸಿಲಿಂಡರ್ ಸಮಸ್ಯೆಯಿಂದ ಕಂಗಾಲಾಗಿದೆ. ಆದರೆ ಇದೇ ರೀತಿ ಸಾವಿರಾರು ಮಂದಿಗೆ ಅನ್ನದಾಸೋಹ ಮಾಡು ಕಲಬುರಗಿಯ ದಾಸೋಹ ಮಹಾಮನಿಗೆ ಗ್ಯಾಸ್ ಸಿಲಿಂಡರ್ ಬಿಸಿ ತಟ್ಟೇ ಇಲ್ಲ. ಹೌದು, ಕಲ್ಯಾಣ ಕರ್ನಾಟಕದ ಆರಾಧ್ಯ ದೈವ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಅನ್ನದಾಸೋಹ ಮಹಾಮನೆಯಲ್ಲಿ ಅನ್ನದಾಸೋಹಕ್ಕೆ ಸೌದೆ ಒಲೆಯನ್ನ ಬಳಕೆ ಮಾಡಲಾಗುತ್ತಿದೆ. 100 ವರ್ಷಗಳಿಂದ ಮಹಾಮನೆಯಲ್ಲಿ ಸೌದೆ ಒಲೆಯ ಮೇಲೆಯೇ ಅಡುಗೆ ತಯಾರಿಸಲಾಗುತ್ತದೆ. ಕೇವಲ ಜಾತ್ರಾ ಮಹೋತ್ಸವದ ದಿನದಂದು ಹೆಚ್ಚಿನ ಜನ ಬರ್ತಾರೆ. ಅವತ್ತಿನ 1-2 ದಿನ ಮಾತ್ರ ಸಿಲಿಂಡರ್ ಬಳಕೆ ಮಾಡಲಾಗುತ್ತೆ. ಸುಮಾರು 250 ವರ್ಷಗಳ ಇತಿಹಾಸ ಹೊಂದಿರುವ ಶರಣಬಸವೇಶ್ವರ ದೇವಸ್ಥಾನ ಅನ್ನದಾಸೋಹವನ್ನ ನಿಲ್ಲಿಸದೆ ಭಕ್ತರ ಪ್ರೀತಿಗೆ ಪಾತ್ರವಾಗಿದೆ. ಅದಕ್ಕೆ ಏನು ಬಿಸಿ ತಟ್ಟಲ್ರಿ, ನಾವು ಕಟ್ಟಿಗೆ ಒಲೆ ಮೇಗೆ ಮಾಡ್ತೀವಿ. ಒಂದು 1000 ವರ್ಷ ಆಯ್ತಾನ ಇದು ಹಿಂಗೆ ಕಟ್ಟಿಗೆ ಮೇಗೆ ಮಾಡ್ಲಾಕತ್ತೀರಿ. ಕಟ್ಟಿಗೆ ದಂಟ ಹಚ್ಚಿ ಇದ್ರ ಮೇಗೆ ಅಡುಗೆ ಮಾಡ್ತೀವಿ ನಾವು. ಮಹಾದಾಸೋಹ ಬಂದವ್ರಿಗೆ ಯಾರಿಗೂ ಪ್ರಸಾದನೂ ಕಡಿಮೆ ಬೀಳಲ್ಲ, ಏನೂ ಇಲ್ಲರಿ. ದಿನ ಒಂದು ಬೊಗಣೆ ಸಾಂಬಾರ, 3 ಬೊಗಣೆ ಅನ್ನ, 1 ಬೊಗಣೆ ನುಚ್ಚು, ಇಷ್ಟು ಮಾಡ್ತೀವಿ ನಾವು. ಇಷ್ಟು ಮಾಡಿ ಮಹಾದಾಸೋಹವನ್ನು
ಓಂ ನಮ ಶಿವಾಯ ಎಂದು ನಡೆಸುತ್ತೇವೆ. ಅನ್ನದಾನ ರೀ ದಿನ 1000, 10,000, 15,000, 20,000 ಜಾತ್ರೆಯಾಗ 1,00,000 ಗಟ್ಟಲೆ ಜನ ಬಂದ್ರೂ ಅವ್ರಿಗೇನು ಪ್ರಸಾದ ಕಡಿಮೆ ಬೀಳಾರ್ದಂಗೆ ನಾವು ಮಾಡಿಕೊಡ್ತೀವಿ. 30 ರೂಪಾಯಿ ಗ್ಯಾಸ್ ಚಾರ್ಜ್, ಹೋಟೆಲ್ಗಳಿಂದ ಹಗಲು ದರೋಡೆ. ಎಸ್, ಬೆಂಗಳೂರಿನ ಹೋಟೆಲ್ನಲ್ಲಿ ಗ್ರಾಹಕರಿಂದ ಎಗ್ಗಿಲ್ಲದೆ ಹಣ ವಸೂಲಿ ಮಾಡಲಾಗುತ್ತಿದೆ. ಗ್ರಾಹಕರೊಬ್ಬರು ಹೋಟೆಲ್ನಲ್ಲಿ ಪ್ಲೇನ್ ದೋಸೆ ಮತ್ತು ಹಾಫ್ ಚಿಕನ್ ಕರಿ ಆರ್ಡರ್ ಮಾಡಿದ್ದರು. ಊಟ ಮುಗಿಸಿ ಬಿಲ್ ನೋಡಿದ ಅವರಿಗೆ ಶಾಕ್ ಆದಿತ್ತು. ಆಹಾರದ ಬೆಲೆಯ ಜೊತೆಗೆ ಹೆಚ್ಚುವರಿಯಾಗಿ 30 ರೂಪಾಯಿ ಗ್ಯಾಸ್ ಶುಲ್ಕ ವಿಧಿಸಲಾಗಿತ್ತು. ಅಂದ್ರೆ ನಾವು ತಿನ್ನುವ ಪ್ರತಿ ತಟ್ಟೆ ಊಟದ ಮೇಲೂ ಹೋಟೆಲ್ ಮಾಲೀಕರು ತಮ್ಮ ಇಂಧನ ವೆಚ್ಚವನ್ನ ಗ್ರಾಹಕರ ತಲೆಗೆ ಕಟ್ಟುತ್ತಿದ್ದಾರೆ. ಗ್ಯಾಸ್ ಚಾರ್ಜ್ನ ಬಿಲ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಗ್ಯಾಸ್ ಪೂರೈಕೆ ಸಮಸ್ಯೆ ಇರುವುದು ನಿಜ ಇರಬಹುದು, ಆದರೆ ಅದರ ಹೊರೆಯನ್ನ ನೇರವಾಗಿ ಗ್ರಾಹಕರ ಮೇಲೆ ಹಾಕುವುದು ಮತ್ತು ಬಿಲ್ನಲ್ಲಿ ಹೆಚ್ಚುವರಿ ಶುಲ್ಕ ವಿಧಿಸುವುದು ಹಗಲು ದರೋಡೆಯಂತೆ ಕಾಣುತ್ತಿದೆ ಅಂತ ಕೆಲವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹೋಟೆಲ್ನ ಈ ಕ್ರಮವು ಇಂಟರ್ನೆಟ್ನಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದ್ದು, ಸಾಧ್ಯವಾದಷ್ಟು ನಮ್ಮನ್ನ ಲೂಟಿ ಮಾಡುತ್ತಿದ್ದಾರೆ ಎಂದು ನೆಟ್ಟಿಗರು ಕಿಡಿಕಾರುತ್ತಿದ್ದಾರೆ. ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘವು ಈಗಾಗಲೇ ಸಿಲಿಂಡರ್ ಕೊರತೆಯಿಂದಾಗಿ ಹೋಟೆಲ್ಗಳನ್ನು ಮುಚ್ಚುವ ಅಥವಾ ಮೆನು ಕಡಿತಗೊಳಿಸುವ ಎಚ್ಚರಿಕೆ ನೀಡಿದೆ. ಆದರೆ ಕೆಲವು ಹೋಟೆಲ್ಗಳು ಕಾರ್ಯಾಚರಣೆ ಮುಂದುವರಿಸುತ್ತಾ ಇಂತಹ ವಸೂಲಿ ಮಾಡುತ್ತಿರುವುದು ಸರಿಯಲ್ಲ ಎಂಬುದು ಸಾರ್ವಜನಿಕರ ವಾದ. ಒಂದೆಡೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಸಾಮಾನ್ಯ ಜನ ಕಂಗಾಲಾಗಿದ್ದರೆ, ಮತ್ತೊಂದೆಡೆ ಹೋಟೆಲ್ಗಳ ಇಂತಹ ಕ್ರಮಗಳು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಇಂತಹ ಹೋಟೆಲ್ಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ.